ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಮ್ಮ ಅಮ್ಮು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ. ನನಗೆ ಗೊತ್ತೇ ಇರಲಿಲ್ಲ. ಈಗ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದ್ರೆ ಅವಳು ಸ್ಟಾರ್ಟ್ ಮಾಡಿದ್ದಾಳೆ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ. ಓ ಮೈ ಗಾಡ್. ನಿವೇದಿತಾ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವಾಗ ಸ್ಕೂಲ್ಗೆ ಹೋಗ್ತಿದ್ದೀನಿ. ಅಷ್ಟೊತ್ತವರೆಗೂ ನಾನು ಮಾಡ್ತೀನಿ. ಇಲ್ಲೆಲ್ಲ ಚಿಕ್ಕಿನೇ ನೋಡ್ಕೊತಾರೆ. ಅವ್ರು ಹೆಂಗಿದ್ದಾರೆ? ಮುದ್ದಮ್ಮ ಎಲ್ಲಿಗೆ ರೆಡಿ ಆಗಿದೆಯಾ? ಹ್ಞೂ ಸರಿ, ಎಲ್ಲಿಗೆ ರೆಡಿ ಆಗಿದ್ಯಾ? ಎಲ್ಲಿಗೆ ರೆಡಿ ಆಗಿದೆಯಮ್ಮ? ಎಲ್ಲಿಗೆ ಹೋಗ್ತಿದ್ಯಾ? ಏನಕ್ಕೆ? ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ? ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ? ನೀನು ಇನ್ನೂ ಚಿಕ್ಕವಳಮ್ಮ, ಸ್ಕೂಲಿಗೆ ಹೋಗ್ಬಾರ್ದು. ನೆಕ್ಸ್ಟ್ ಇಯರ್ ಹೋಗುವಂತೆ. ನೆಕ್ಸ್ಟ್ ಇಯರ್ ಹೋಗುವ ಬಿಡು. ಅಣ್ಣ ಹೋಗ್ಲಿ ಇವಾಗ ಸ್ಕೂಲಿಗೆ, ನೀನು ನೆಕ್ಸ್ಟ್ ಇಯರ್ ಹೋಗು. ಓಕೆ? ನಮ್ಮ ಮುದ್ದಮ್ಮ ಬೆಳಗ್ಗೆನೇ ಎದ್ದಿದ್ದರಿಂದ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬಾ ಅಳ್ತಿದ್ದಾಳೆ. ಅವಳು ಸ್ಕೂಲ್ಗೆ ಹೋಗ್ತೀನಿ ಅಂತ ನಮ್ಮ ಬಬ್ಲು ಬ್ಯಾಗ್ನ ಹಾಕ್ಕೊಂಡು ರೆಡಿಯಾಗಿ ಹೇಗೆ ಓಡ್ತಿದ್ದಾಳೆ ನೋಡಿ. ಪಾಪ ಅವಳು ನೋಡೋಕ್ಕೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ನನಗೆ. ಈ ವಿಡಿಯೋ ನೋಡಬೇಕಾದ್ರೂ ಎಡಿಟಿಂಗ್ ಮಾಡಬೇಕಾದ್ರೂ ಬೇಜಾರಾಗ್ತಿದೆ. ಅವಳು ಅಷ್ಟು ಮಿಸ್ ಮಾಡ್ಕೊತಾಳೆ, ಅಮ್ಮನಾಗಲಿ ಚೋಟುನಾಗಲಿ. ಮುದ್ದಮ್ಮ ಅವಳು ಸ್ಟಾಪ್ ಮಾಡಿಲ್ಲ, ಅವಳು ಅಳ್ತಾನೆ ಇರ್ತಾಳೆ. ಸ್ವಲ್ಪ ಡೈವರ್ಟ್ ಆಗೋವರಿಗೆ ಸರಿ ಅವರಿಬ್ಬರು ಸ್ಕೂಲಿಗೆ ಹೊರಟರು. ಅಮ್ಮು ಎಷ್ಟು ಕ್ಯೂಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾಳಲ್ವ, ವಿಡಿಯೋ ಮಾಡಿದ್ದಾಳೆ. ಅದು ನಂಗೆ ಗೊತ್ತೇ ಇರಲಿಲ್ಲ. ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಆ ವಿಡಿಯೋ ಸಿಕ್ತು. ಸರಿ, ಚೆನ್ನಾಗಿದೆ ಅಂತ ಹಾಕಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುದ್ದಮ್ಮ ಅವಳು ನಿಲ್ಲಿಸೇ ಇಲ್ಲ, ಮನೆಗೆ ಹೋದ್ರೂ ಅಳ್ತಾನೆ ಇದ್ಲು. ನಮ್ಮ ಅಕ್ಕ ಕೂಡ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ಲು. ಆಮೇಲೆ ಬಬ್ಲುಗೂ ಕೂಡ ಸ್ಕೂಲ್ಗೆ ಟೈಮ್ ಆಯಿತು. ಸರಿ ಅಂತ ನಾನು ಪಾಪನ ಮುದ್ದಮ್ಮನ ಮಲಗಿಸ್ದೆ ಸ್ವಲ್ಪ ಹೊತ್ತು. ಅದಾದಮೇಲೆ ನಮ್ಮ ಅಕ್ಕ ಹೋಗಿ ಬಬ್ಲುನ ಸ್ಕೂಲಿಗೆ ಬಿಟ್ಟು ಬಂದಳು. ಎಲ್ಲರೂ ಸ್ಕೂಲಿಗೆ ಹೋದ್ಮೇಲೆ ಸಹರಾ ಎಕ್ಸಿಬಿಷನ್ ಅಂತ ನಡೀತಾ ಇದೆ ಮೈಸೂರಲ್ಲಿ, ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ಲು ನಮ್ಮ ಅಕ್ಕ. ಸರಿ ಅಂತ ಹೊರಟಿದ್ದೀವಿ. ನಾನು ನಮ್ಮ ಅಕ್ಕ ಹಾಗೆ ಅಕ್ಕನ ಅತ್ತಿಗೆ ಮಗಳು ಕೂಡ ಬಂದಿದ್ಲು. ಅವಳನ್ನು ಕರ್ಕೊಂಡು ಆಟೋಲಿ ಇವಾಗ ನಾವು ಸಹರಾ ಎಕ್ಸಿಬಿಷನ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಬೆಂಗಳೂರಲ್ಲಿ ಕೂಡ ನಡೆಯುತ್ತೆ, ನಮ್ಮ ಮನೆ ಹತ್ರನೇ. ಅಲ್ಲಿಗೂ ಆವಾಗಲೂ ಕೂಡ ಹೋಗಿದ್ದೆ. ಬಟ್ ಇವಾಗ ಅಕ್ಕನ ಜೊತೆ ಒಂದು ಸರಿ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ನಮ್ಮ ಬಬ್ಲು ಸ್ಕೂಲ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾವು ರಿಟರ್ನ್ ಹೋಗಬೇಕಾಗಿರೋದ್ರಿಂದ ನಾವು ಬಬ್ಲುನ ಸ್ಕೂಲಿಗೆ ಬಿಟ್ಟ ತಕ್ಷಣ ಬಂದಿದ್ವಿ. ಬೆಳಗ್ಗೆನೇ ಬಂದಿದ್ದರಿಂದ ಜಾಸ್ತಿ ಕ್ರೌಡೇನೂ ಇರಲಿಲ್ಲ, ಸ್ವಲ್ಪ ಜನ ಇದ್ದರು ಅಷ್ಟೇ. ಈವ್ನಿಂಗ್ ತುಂಬ ಜನ ಇರ್ತಾರಂತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ, ಸೊ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಶಾಪಿಂಗ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಜನರು ಕೂಡ ನೈಟ್ ಬರೋಕ್ಕೆ ಇಷ್ಟಪಡ್ತಾರಲ್ವ, ಆ ಲೈಟಿಂಗ್ಸಿಗೆ ತುಂಬ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ ಐಟಮ್ಸ್ ಎಲ್ಲ. ಹಾಗಾಗಿ ಎಲ್ಲರೂ ನೈಟೇ ಬರೋಕ್ಕೆ, ಈವ್ನಿಂಗ್ಗೆ ಸ್ಟಾರ್ಟ್ ಮಾಡ್ತಾರೆ. ಒಂದು 4:30 5 o'clockಗೆ ಎಲ್ಲರೂ ಬರುತ್ತಾರೆ ಅಂತ ಹೇಳಿದ್ರು ಅಲ್ಲಿ ವ್ಯಾಪಾರ ಮಾಡೋರು. ಸ್ಟಾರ್ಟಿಂಗೇ ಮಣ್ಣಿನ ಪಾತ್ರೆಗಳು, ಹಾಗೆ ವುಡನ್ ಚೇರ್ಸ್ ಆಗಿರ್ಬೋದು, ಮನೆಗೆ ಡೆಕೋರೇಷನ್ ಮಾಡೋಕ್ಕೆ ಐಟಮ್ಸ್ ಆಗಿರ್ಬೋದು, ವಾಸ್ ಆಗಿರ್ಬೋದು, ಅದನ್ನೆಲ್ಲ ಮಾರ್ತಾಯಿದ್ರು. ನಾವು ಅದನ್ನ ನೋಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಬೆಂಗಳೂರಲ್ಲೇ ಫಸ್ಟೇ ನೋಡಿದ್ದೆ. ಇವಾಗೇನು ನೋಡೋದಿರಲಿಲ್ಲ. ಜಸ್ಟ್ ಸುಮ್ಮನೆ ವಿಸಿಟ್ ಮಾಡಿ ಏನಾದರೂ ಇಷ್ಟ ಆಗುತ್ತಾ ಅಂತ ಹೇಳಿ ನಾನು ನಮ್ಮ ಅಕ್ಕ ನೋಡೋಕ್ಕೆ ಬಂದಿದ್ದೀವಿ. ಇಷ್ಟ ಆದರೆ ಮಾತ್ರ ತೊಗೊತೀವಿ. ಹಾಗೆ ನಿಮ್ಮ ಜೊತೆನೂ ಕೂಡ ಏನೆಲ್ಲ ತೊಗೊಂಡೆ ಅಂತ ಶೇರ್ ಮಾಡ್ತೀನಿ. ಪ್ಲೀಸ್ ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪ್ಲೀಸ್ ವಿಡಿಯೋನ ಫುಲ್ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗ ನೋಡ್ತಿದ್ದೀರಲ್ವ, ಈ ಎಲಿಫೆಂಟ್ ಥರದ್ದು ಡೆಕೋರೇಟಿವ್ ಐಟಮ್, ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಆದರೆ ನಮ್ಮ ಮುದ್ದಮ್ಮನ ಹತ್ರ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ತಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಸ್ವಂತ ಮನೆ ಅಂತ ಏನಾದರೂ ಆದರೆ ಅಲ್ಲಿಗೆ ತಗೊಳ್ಳೋಣ ಅಂತ ಹೇಳಿ ಹಾಗೆ ಬಂದ್ವಿ.
ಇಯರಿಂಗ್ಸ್ ಕಲೆಕ್ಷನ್ಸು, ಜ್ಯುವೆಲರಿ ಕಲೆಕ್ಷನ್ಸು, ನೆಕ್ ಪೀಸಸ್ಸು ಎಲ್ಲ ತುಂಬ ಆ್ಯಂಟಿಕ್ ಪೀಸಸ್ ತುಂಬ ಚೆನ್ನಾಗಿತ್ತು. ನನಗೂ ಕೂಡ ಇಷ್ಟ ಆಯಿತು. ಬಟ್ ಪ್ರೈಸ್ ಮಾತ್ರ ತುಂಬಾ ಜಾಸ್ತಿ ಹೇಳ್ತಾಯಿದ್ರು. ಇಯರಿಂಗ್ಸ್ ಒಂದೆರಡು ಇಷ್ಟ ಆಯಿತು ಅಂತ ತೊಗೊಂಡಿದ್ದೀನಿ. ಹಾಗೆ ಮುಂದೆ ಬಂದರೆ ಕಾಟನ್ ಕುರ್ತೀಸ್, ಈ ಥರ ಕುರ್ತಿ ಸೆಟ್ ಎಲ್ಲ ಮಾರ್ತಾಯಿದ್ರು. ಅದು ಕೂಡ ಒಂದು ಸರಿ ನಮ್ಮ ಅಕ್ಕ ತೊಗೊಂಡಿದ್ಲು. ಬಟ್ ಅದರದ್ದು ಕಲರ್ಸ್ ಎಲ್ಲ ಹೋಗುತ್ತೆ ಅಂತ ಹೇಳಿ ಏನೂ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಕೃಷ್ಣ ಜನ್ಮಾಷ್ಟಮಿ ಹತ್ತಿರ ಬರ್ತಿದೆ ಅಂತಲ್ವಾ, ಈ ವಿಡಿಯೋ ನಾನು ಕೃಷ್ಣ ಜನ್ಮಾಷ್ಟಮಿ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆನೇ ಹೋಗಿದ್ದಿದ್ದು ಇಲ್ಲಿಗೆ. ಸೊ ಅಲ್ಲಿ ಪಾಪುಗೆ ರಾಧಾ ಮಾಡೋಕ್ಕೆ ಡ್ರೆಸ್ ಬೇಕಾಗಿತ್ತು ಅಂತ ಹೇಳಿ ನೋಡ್ತಾ ಇದ್ದೀವಿ. ಕಲೆಕ್ಷನ್ಸ್ ಚೆನ್ನಾಗಿತ್ತು. ಬಟ್ ಪ್ರೈಸ್ ಮಾತ್ರ ತುಂಬಾ ಹೇಳ್ತಿದ್ರು. ನಮ್ಮ ಬೆಂಗಳೂರಲ್ಲಿ ಚಿಕ್ಕಪೇಟೆಗೆ ಹೋದ್ರೇ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಅನ್ನಿಸ್ತು. ಸೊ ಇಲ್ಲಿ ಒಂದು ತೊಗೊಳ್ಳೋಣ ಅಂತ ಹೇಳಿ 2 ತೊಗೊಂಡಿದ್ದೀನಿ. ತುಂಬಾ ಇಷ್ಟ ಆಯಿತು ಅಂತ ಹೇಳಿ. ಒಂದು ರಾಧಾ ಮಾಡೋಕ್ಕೆ, ಇನ್ನೊಂದು ನಾರ್ಮಲ್ ಆಗಿ ಕುರ್ತಾಸ್ ಥರ ಹಾಕ್ಬೋದು. ಒಂದು ಸೆಲೆಕ್ಟ್ ಮಾಡಿದ್ವಿ, ಅದು ತುಂಬಾ ಇಷ್ಟ ಆಗಿತ್ತು. ಅದು ಒಂದೇ ಕಲರ್ ಇದ್ದಿದ್ದು. ಸೈಜ್ ಕೂಡ ಈ ನಮ್ಮ ಮುದ್ದಮ್ಮಂಗೆ 20-22 ಆದರೆ ಸರಿ ಹೋಗುತ್ತೆ. ಇದು 18 ಸೈಜ್ ಇತ್ತು, ಸ್ವಲ್ಪ ಚಿಕ್ಕದೇ ಅನ್ನಿಸ್ತಿತ್ತು. ಅದರಲ್ಲೇ ಇಲ್ಲಿ ಬ್ಲೂ ಕಾಣಿಸ್ತಿದೆಯಲ್ವಾ, ಅದೇ ನಾವು ಸೆಲೆಕ್ಟ್ ಮಾಡಿರೋದು. ಅದರಲ್ಲೇ ಪಿಂಕ್ ಕೂಡ ತೋರಿಸಿದ್ದಾರೆ. ನಮಗೆ ಬ್ಲೂನೇ ಇಷ್ಟ ಆಗಿತ್ತು. ಸೊ ನಮ್ಮ ಅಕ್ಕ ಇಲ್ಲಿ ಪಾಪುಗೆ ಹಿಡ್ದು ಎಲ್ಲ ನೋಡ್ತಿದ್ದಾಳೆ. ಆದರೂ ನಮಗೆ ಚಿಕ್ಕದಾದರೂ ಪರವಾಗಿಲ್ಲ, ಅದನ್ನೇ ತೊಗೊಳ್ಳೋಣ ಅಂತ ಹೇಳಿ ಅದನ್ನೇ ತೊಗೊಂಡ್ವಿ. ಬ್ಲೂ ಕಲರು ಸ್ವಲ್ಪ ಬಾರ್ಗಿಂಗ್ ಕೂಡ ಮಾಡಿ ಕಡಿಮೆ ಮಾಡಿಸ್ಕೊಂಡು ತೊಗೊಬಂದ್ವಿ. ನೋಡಿ ಆ ಡ್ರೆಸ್ನಲ್ಲಿ ಹೇಗೆ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ ನಮ್ಮ ಮುದ್ದಮ್ಮ. ಇದೇ ಡ್ರೆಸ್ ಅದು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಇಯರ್ ಯಾರಾದರೂ ರಾಧಾ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬಟ್ ನೀವು ಮಾತಾಡಿ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಜಾಸ್ತಿ ಪ್ರೈಸ್ ಹೇಳ್ತಾರಲ್ವ. ಸೊ ನೀವು ಒಂದು ಸ್ವಲ್ಪ ಬಾರ್ಗಿಂಗ್ ಮಾಡಿ ಕಡಿಮೆ ಮಾಡಿಸ್ಕೊಂಡು ಇಷ್ಟ ಇರೋರು ತೊಗೊಳ್ಳಿ. ಇಲ್ಲಿ ನೋಡ್ತಿದ್ದೀರಲ್ವ ಫ್ರೆಂಡ್ಸ್, ಆ ಕ್ರೀಮ್ ಸ್ಯಾರಿ ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಅವ್ರು ಹೇಳಿದ ರೇಟಿಗೆ ಆ ಸ್ಯಾರಿನೇ ಅಲ್ಲ, ವರ್ತ್ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ನಾವು ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಸುಮ್ಮನೆ ಬಾರ್ಗಿಂಗ್ ಮಾಡಿದೆ. ನಾನು ತೊಗೊಳ್ಳೋ ಐಡಿಯಾ ಏನಿರಲಿಲ್ಲ. ನಮ್ಮದೇ ಶಾಪ್ ಇರೋದ್ರಿಂದ ನಾನು ಅಲ್ಲೇ ತೊಗೊತೀನಿ ಇಷ್ಟ ಆದರೆ. ಅದು ಚೆನ್ನಾಗಿದೆ ಅಲ್ವಾ ಅಂತ ಕೇಳಿದ್ರೆ ಅವರು ಅಷ್ಟು ಪ್ರೈಸ್ ಹೇಳ್ತಿದ್ದಾರೆ. ನಮ್ಮ ಅಕ್ಕ ಇಲ್ಲಿ ತಗೋತೀಯಾ ಅಂತ ಕೇಳ್ತಿದ್ದಾಳೆ. ಇಲ್ಲ ಅಂತ ನಾವು ಹಾಗೆ ಮುಂದೆ ಬಂದರೆ ತುಂಬಾ ಕಲೆಕ್ಷನ್ಸ್. ಬ್ಯಾಂಗಲ್ಸಲ್ಲಿ ಸ್ಯಾರಿ ತೊಗೊಬಂದು ಮ್ಯಾಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫಂಕ್ಷನ್ಸಿಗೆಲ್ಲ ಹಾಕ್ಕೊಂಡ್ರೆ ರಿಚ್ ಲುಕ್ ಕೊಡುತ್ತೆ. ಸೊ ಆ ಥರ ಐಟಮ್ಸ್ ಎಲ್ಲ ಮಾರ್ತಾಯಿದ್ರು ಬ್ಯಾಂಗಲ್ಸು. ನಮ್ಮ ಅಕ್ಕ ಕೂಡ 1-2 ತೊಗೊಂಡ್ಲು. ಅದ್ರ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ನಾನು ಜಾಸ್ತಿ ಏನು ಬ್ಯಾಂಗಲ್ಸ್ ಯೂಸ್ ಮಾಡಲ್ಲ, ತುಂಬ ಅಪರೂಪ. ಯಾವುದಾದ್ರೂ ಫಂಕ್ಷನ್ ಇದ್ದರೆ ಮಾತ್ರ. ನಮ್ಮ ಅಕ್ಕ ಅವಾಗವಾಗ ಬ್ಯಾಂಗಲ್ಸ್ನ ಹಾಕೊತಾಳೆ ಡ್ರೆಸ್ಸಿಗೆ ಮ್ಯಾಚ್ ಮಾಡಿ. ಸೊ ಅವಳು ತೊಗೊತಿದ್ದಾಳೆ.
ಅಲ್ಲಿಂದ ನಾವು ಪಿಜ್ಜಾ ತಿನ್ನೋಕೆ ಅಂತ ಬಂದಿದ್ದೀವಿ. ಇಲ್ಲಿ ನಮ್ಮ ಅಕ್ಕ ನನ್ನ ಕಾಲೇಜಿಗೆ ಹೇಗೆ ರೆಡಿ ಹೋಗ್ತಿದ್ದೆ ಅಂತ ಹೇಳ್ತಿದ್ದಾಳೆ. ನಾನು ಟಿಫನ್ ತಿಂತಿರಲಿಲ್ಲ, ಏನು ತಿಂತಿರಲಿಲ್ಲ. ಫಸ್ಟ್ ರೆಡಿ ಆಗಬೇಕು, ಅಷ್ಟು ನೀಟಾಗಿ ರೆಡಿಯಾಗಿ ಹೋಗ್ತಿದ್ದೆ, ಬಫೆಲ್ಲ ಹಾಕ್ಕೊಂಡು ಹೋಗ್ತಿದ್ದೆ ಅಂತ ಹೇಳ್ತಿದ್ದಾಳೆ. ಇವಾಗಲೇ ನಾನು ಜಾಸ್ತಿ ರೆಡಿಯಾಗೋಕ್ಕೆ ಇಷ್ಟಪಡಲ್ಲ, ಆರಾಮಾಗಿ ನ್ಯಾಚುರಲ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ. ಆವಾಗಂದರೆ ಐಲೈನರ್ ಎಲ್ಲ ಅಪ್ಲೈ ಮಾಡಬೇಕು, ಲಿಪ್ಸ್ಟಿಕ್ ಎಲ್ಲ ಹಾಕೊಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅವಾಗ ಹಾಕೊತಿದ್ದೆ. ಇವಾಗ ಜಾಸ್ತಿ ಇಷ್ಟಪಡಲ್ಲ, ಇವಾಗ ನ್ಯಾಚುರಲ್ ಆಗಿರೋಕ್ಕೇ ಇಷ್ಟಪಡ್ತೀನಿ. ನಮ್ಮ ಮುದ್ದಮ್ಮ ಪಿಜ್ಜಾ ತಿಂತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ವಿ. ನಾವು ಹಾಗೆ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಇವಾಗ 99 ರುಪೀಸ್ದು ಆಫರ್ ನಡೀತಿದೆ. ಸೊ 99 ರುಪೀಸಿಗೆ ಈ ಮಿನಿ ಪಿಜ್ಜಾ, ಹಾಗೆ ಇದು ವೆಜಿಟೇಬಲ್ ಕಟ್ಲೆಟ್, ಹಾಗೆ ಒಂದು ಕೋಕೋ ಕೋಲಾ ಕೊಡ್ತಾರೆ. ಸೊ ಅದನ್ನು 3 ಆರ್ಡರ್ ಮಾಡಿದ್ವಿ, 3 ತೊಗೊಂಡು ಇಲ್ಲೇ ತಿಂದ್ವಿ. ಹಾಗೆ ಮಕ್ಳಿಗೂ ಕೂಡ ಪಾರ್ಸಲ್ ತೊಗೊಂಡು ಅಲ್ಲಿಂದ ನಾವು ನಮ್ಮ ಬಬ್ಲುನ ಕರ್ಕೊಂಬರೋಣ ಅಂತ ಹೇಳಿ ಅವನಿಗೆ ಸ್ಕೂಲ್ ಹತ್ರ ಬಂದಿದ್ದೀವಿ. ಅವ್ನು ನಮ್ಮ ನೋಡಿ ಫುಲ್ ಶಾಕ್. ನಾನು ಬಂದಿದ್ದೀನಲ್ವಾ, ಅದಕ್ಕೆ ನೋಡಿ ಅವ್ನ ಖುಷಿಗೆ ಹೇಗೆಲ್ಲ ಆಟ ಆಡ್ತಿದ್ದಾನೆ ಅಂತ. ನಮ್ಮ ನೋಡಿದ ತಕ್ಷಣ ಹೊರಗಡೆ ಬಂದುಬಿಟ್ಟು ನಮಗೆ ತೋರ್ಸೋಕ್ಕೋಸ್ಕರ ಅವ್ನು ಆ ಥರ ಆಟ ಆಡ್ತಿರೋದು ನೋಡು ಚಿಕ್ಕಿ, ನಮ್ಮ ಸ್ಕೂಲಲ್ಲಿ ಈ ಥರ ಇದೆ ಅಂತ ಹೇಳಿ ಅವನು ತೋರ್ಸೋಕ್ಕೋಸ್ಕರ ಆ ಥರ ಫುಲ್ ಜೋಶಲ್ಲಿ ಆಟ ಆಡ್ತಿದ್ದಾನೆ. ಹಾಗೆ ಮುದ್ದಮ್ಮನಿಗೂ ಕೂಡ ಕೂತ್ಕೊ ಅಂತ ಹೇಳಿ ಅವಳು ಕೂಡ ಆಟ ಆಡ್ತಿದ್ದಾಳೆ. ಹಾಗೆ ಅವರಿಬ್ಬರನ್ನ ಅಲ್ಲಿಂದ ಕರ್ಕೊಂಡು ಮನೆಗೆ ಕರ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ನಮ್ಮ ಅಕ್ಕನ ಮನೆ ಹತ್ರನೇ ಇರೋದು, ಬಟ್ ಮಕ್ಕಳು ನೆಟ್ಕೊಂಡ್ಬರೋದು ಆ ಬಿಸಿಲಲ್ಲಿ ಅಂತ ಅಂದರೆ ಸ್ವಲ್ಪ ಕಷ್ಟನೇ ಆಯಿತು. ರೋಡ್ನಲ್ಲೆಲ್ಲ ಈ ಥರ ಇಬ್ಬರು ಓಡ್ಕೊಂಡು ವೆಹಿಕಲ್ಸ್ ಎಲ್ಲ ಬರುತ್ತೆ. ಮೇನ್ ರೋಡಲ್ಲೇ ನಮ್ಮ ಅಕ್ಕನ ಮನೆ ಇರೋದ್ರಿಂದ ಸ್ವಲ್ಪ ಭಯ ಇತ್ತು, ಅದಕ್ಕೆ ಬೇರೆ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಈವ್ನಿಂಗ್ ನಾವು ರಾಖಿ ಸೆಲೆಬ್ರೇಷನ್ ಮಾಡಿರಲಿಲ್ಲ, ರಾಖಿ ಕಟ್ಸೋಣ ಅಂತ ಹೇಳಿ ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ವಿ. ಮಳೆ ಬಂದಿದ್ದ ಕಾರಣ ನಮ್ಮ ಅಬ್ಬನೂ ಕೂಡ ಕ್ರಿಕೆಟ್ಗೆ ಹೋಗಲಿಲ್ಲ. ಸರಿ ಅಂತ ಹೇಳಿ ಸಂಜೆ ಮಾಡೋಣ ಅಂತ ಹೇಳಿನೇ ಸಂಜೆ ನಾವು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕೂರಿಸಿದ್ದೀವಿ. ನಮಸ್ಕಾರ ಅಂತ ಹೇಳ್ತಿದ್ದೆ, ಅದಕ್ಕೆ ಅವರೆಲ್ಲರೂ ಆ ಥರ ನಮಸ್ತೆ ಮಾಡ್ತಿದ್ದಾರೆ. ನಮ್ಮ ಬಬ್ಲು ಒಂದು ಕಡೆ ಕೂರಲ್ಲ, ಅವನಿಗೆ ರಾಖಿ ಕಟ್ಟೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಹಾಗೆ 1-2 ರೀಲ್ಸ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ನಾನು ಮಾಡಿದ್ದೀನಿ, ಹಾಗೆ ನಮ್ಮ ಅಕ್ಕ ಕೂಡ ಮಾಡಿದ್ದಾಳೆ. ಅವಳ ಚಾನಲ್ಲು ಕೂಡ ನೋಡಿ ಸಪೋರ್ಟ್ ಮಾಡಿ. ಅವಳ ಚಾನಲ್ ನೇಮ್ ಬಂದು ನಿಷ್ಕಲಾ ಪ್ರಪಂಚ ಅಂತ, ನಿಷ್ಕಲಾಸ್ ಪ್ರಪಂಚ. ಪ್ಲೀಸ್ ಅವಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವಳಿಗೂ ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇವಾಗ ರಾಖಿ ಎಲ್ಲ ಕಟ್ಸ್ತಿದ್ದೀವಿ. ಮಕ್ಕಳಿಗೆ ಸ್ವಲ್ಪ ನಿದ್ದೆನೂ ಕೂಡ ಬಂದಿದೆ ಅಂತ ಹೇಳ್ಬೋದು. ಮಧ್ಯಾಹ್ನ ಮಲಗಿರಲಿಲ್ಲ ಜಾಸ್ತಿ, ಅದಕ್ಕೆ ಇಬ್ರಿಗೂ ಕೂಡ ನಿದ್ದೆ ಬಂದಿತ್ತು. ಹಾಗಾಗಿ ಬೇಗ ರಾಖಿ ಕಟ್ಟಿಸಿ ಅವ್ರಿಗೆ ಊಟ ಎಲ್ಲ ಮಾಡಿಸಿದ್ವಿ. ಸರಿ ರಾಖಿ ಕಟ್ಸ್ಬಿಟ್ಟು ಮಲಗಿಸೋಣ ಅಂತ ಹೇಳಿ ರಾಖಿ ಕಟ್ತಾ ಇದ್ದಾರೆ ಮಕ್ಕಳು. ಈ ವರ್ಷ ಮುದ್ದಮ್ಮನೂ ಕೂಡ ಕಟ್ಟೋ ಥರ ಆಯಿತು, ಯಾಕಂದರೆ ಹೋದ ವರ್ಷ ಮಿಸ್ ಆಗಿತ್ತು. ನಾವು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಚೋಟು ಅಮ್ಮು ಇಬ್ಬರೇ ಕಟ್ಟಿದ್ರು. ಈ ವರ್ಷ ನಾವು ಮೈಸೂರಲ್ಲೇ ಇದ್ವಿ. ಮುದ್ದಮ್ಮನ ಕೈಲಿ ರಾಖಿ ಕಟ್ಟಿಸಿ ತುಂಬಾ ಖುಷಿ ಆಯಿತು. ಇಷ್ಟೇ ರಾಖಿ ಹಬ್ಬದ ವ್ಲಾಗ್ ಹೇಗಿತ್ತು, ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟು ಡೇ ನಾವು ಝೂಗೆ ಹೋಗಿದ್ದೀವಿ, ಅದರದ್ದು ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದಾಳೆ ನಮ್ಮ ಅಕ್ಕನ ಚಾನಲಲ್ಲೂ ಕೂಡ ಹೋಗಿ ಫ್ರೀ ಮಾಡ್ಕೊಂಡು ಹೋಗಿ. ಪ್ಲೀಸ್ ಅವಳು ವಿಡಿಯೋನು ಕೂಡ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.